ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಕಲರ್ಸ್ ಕನ್ನಡದಿಂದ ಒಂದು ಪ್ರೋಮೋ ರಿಲೀಸ್ ಆಗಿದೆ ಸ್ನೇಹಿತರೆ. ಆ ಪ್ರೋಮೋದಲ್ಲಿ ಹೇಳಿರುವಂತೆ ಈಗಾಗಲೇ ಮದುವೆಯ ಸಂಭ್ರಮಕ್ಕೆ ಸಾಕ್ಷಿಯಾಗಿರುವಂತಹ ತಾಂಡವ್ ಮತ್ತು ಶ್ರೇಷ್ಠನ ನಡುವಿನ ಮದುವೆಯ ವಿಚಾರ ಈಗಾಗಲೇ ಭಾಗ್ಯನಿಗೆ ಗೊತ್ತಾಗಿದ್ದು, ಆಲ್ರೆಡಿ ಭಾಗ್ಯ ಈಗ ಮದುವೆಯ ಮನೆಗೆ ಬಂದಿದ್ದಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬಂದು ಅದರ ಜೊತೆಗೆ ಸುಮ್ಮನೆ ಬಂದಿಲ್ಲ, ಅದರ ಜೊತೆಗೆ ಪೊಲೀಸರನ್ನು ಕೂಡ ಕರೆದುಕೊಂಡು ಬಂದಿದ್ದಾಳೆ. ಕರೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಅವರನ್ನೆಲ್ಲ ನೋಡಿ ಶಾಕ್ ಆಗಿರುವ ತಾಂಡವ್ ಮತ್ತು ಶ್ರೇಷ್ಠನಿಗೆ ಸರಿಯಾದ ರೀತಿಯಲ್ಲಿ ಕಾನೂನಿನ ಪಾಠವನ್ನು ಮಾಡಿದ್ದಾಳೆ ಭಾಗ್ಯ. ಅಂದರೆ ಯಾವುದೇ ಒಂದು ಡೈವರ್ಸ್ ಕೇಸ್ ಆದರೂ ಕೂಡ ಅದರಲ್ಲಿ ಒಂದು ಬಾರಿ ಸೈನ್ ಮಾಡಿದರೆ ಅದರ ನಂತರ ಅಲ್ಲಿ ಕೋರ್ಟ್ನಲ್ಲಿ ಒಂದು ವಿಚ್ಛೇದನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ದಾಖಲೆಗಳನ್ನು ಪರಿಶೀಲಿಸಿ ಅದಕ್ಕೆ ತೀರ್ಪು ನೀಡುವುದು ಕೋರ್ಟು. ಅದರಿಂದಾಗಿ ಅದರ ನಂತರವೇ ಈ ವಿಚ್ಛೇದನಕ್ಕೆ ಒಂದು ಅರ್ಥ ಬರುತ್ತದೆ. ಸುಮ್ಮನೆ ಸೈನ್ ಮಾಡಿದ್ದಕ್ಕೆ ನೀವು ಮದುವೆಯಾಗಲು ಆಗೋದಿಲ್ಲ ಅಂತ ಕಾನೂನಿನ ಪಾಠವನ್ನು ಈಗಾಗಲೇ ತಾಂಡವ್ಗೆ ಮಾಡಿದ್ದಾಳೆ ಭಾಗ್ಯ. ಇದೇ ವಿಚಾರದಲ್ಲಿ ಅಲ್ಲಿಗೆ ಬಂದಿರುವಂತಹ ಪೊಲೀಸ್ನ ಖಡಕ್ ಅಧಿಕಾರಿ ಈಗಾಗಲೇ ಒಂದು ಮಾತನ್ನೇ ಹೇಳಿದ್ದಾರೆ. ಹೆಂಡತಿ ಬದುಕಿದ್ದಾಗಲೇ ಮತ್ತೊಂದು ಮದುವೆ ಆಗಲು ಅದು ಕಾನೂನಿನ ಪ್ರಕಾರ ಅಪರಾಧವಾಗಿದೆ, ಇವರನ್ನು ಅರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅದೇ ಸಂದರ್ಭಕ್ಕೆ ತಾಂಡವ್, ಏನು ಭಾಗ್ಯ ನೀನೇ ಸೈನ್ ಕೊಟ್ಬಿಟ್ಟು ಈಗ ನಮ್ಮನ್ನೇ ಅರೆಸ್ಟ್ ಮಾಡ್ಸೋಕೆ ಬಂದಿದ್ದೀಯಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಸ್ನೇಹಿತರೆ, ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಕರ್ಮ ಅನ್ನೋದು ಯಾರನ್ನು ಬಿಡುವುದಿಲ್ಲ ಅಂತ. ಈಗ ಇವತ್ತಿನ ಪ್ರೋಮೋದಲ್ಲಿ ರಿಲೀಸ್ ಆಗಿರುವಂತೆ ಈಗಾಗಲೇ ಭಾಗ್ಯನನ್ನು ಬೇಡಿಕೊಳ್ಳುತ್ತಿರುವ ತಾಂಡವ್ ಸುಮ್ಮನೆ ಮೆತ್ತಗೆ ನೈಸನ್ನು ಮಾಡ್ತಿದ್ದಾನೆ ಅಂತಲೇ ಹೇಳ್ಬೋದು. ಏಕೆಂದರೆ ನಾನು ಮದುವೆಯಾಗುವುದಿಲ್ಲ, ನನ್ನ ಮೇಲಿನ ಕಂಪ್ಲೇಂಟನ್ನು ನೀನು ವಾಪಸ್ ತಗೋ ಭಾಗ್ಯ ಅಂತ ಭಾಗ್ಯನನ್ನು ಮೆಚ್ಚಿಸುವ ಕೆಲಸವನ್ನು ಮಾಡ್ತಿದ್ದಾನೆ. ಅಂದರೆ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ಈಗಾಗಲೇ ಅವರ ಅಮ್ಮನ ವಿರುದ್ಧ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಭಾಗ್ಯನನ್ನು ಕರೆತಂದು ಅವಳನ್ನು ಬೇಡಿಕೊಳ್ಳುವಂತೆ ಮಾಡಿದ್ದು ಈಗ ಕರ್ಮ ರಿಟರ್ನ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ ಇದರಿಂದಾಗಿ ಶ್ರೇಷ್ಠನಿಗಂತೂ ತುಂಬಾ ಬೇಜಾರಾಗ್ತಿದೆ. ಇದಕ್ಕೆ ಒಂದು ದೃಢ ನಿರ್ಧಾರವನ್ನು ಮಾಡಿರುವಂತಹ ಭಾಗ್ಯ ಈಗಾಗಲೇ ಎಲ್ಲ ರೀತಿಯ ಹೇಳಿಕೆಗಳನ್ನು ಆ ಪೊಲೀಸ್ನವರ ಮುಂದೆ ಹೇಳಿದ್ದಾರೆ. ನಾನು ಸುಮಾರು ವರ್ಷಗಳಿಂದಾಗಿ 18 ವರ್ಷಗಳ ಕಾಲ ನಿಮ್ಮಲ್ಲಿರುವಂತಹ ನೀವು ಕೊಟ್ಟಿರುವಂಥ ಸಮಸ್ಯೆಗಳನ್ನು ಮತ್ತು ಆ ನೋವುಗಳನ್ನು ನಾನು ತಡೆದುಕೊಂಡಿದ್ದೇನೆ, ಈಗ ನನ್ನ ಸರದಿ ಅಂತ ಈಗಾಗಲೇ ಭಾಗ್ಯ ಶ್ರೇಷ್ಠ ಮತ್ತು ತಾಂಡವ್ಗೆ ವಾರ್ನ್ ಮಾಡಿದ್ದಾಳೆ. ಅಲ್ಲಿಗೆ ತಾಂಡವ್ ಅವರ ಅಮ್ಮನಾದ ಕುಸುಮನವರು ಕೂಡ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ನೈಸನ್ನು ಮಾಡುತ್ತಿರುವ ನಾನು ಈಗಾಗ ಮದುವೆ ಆಗುವುದಿಲ್ಲ ಭಾಗ್ಯ ಅಂತ ಮೆತ್ತಗೆ ಹೇಳುತ್ತಿರುವ ತಾಂಡವ್, ಆದರೂ ಕೂಡ ಭಾಗ್ಯ ಇದಕ್ಕೆ ಮಣಿಯದೆ, ಮೇಡಮ್ ನೀವು ಎಲ್ಲ ಕಾರ್ಯ ಮತ್ತು ಕೆಲಸಗಳನ್ನು ನೀವು ಮಾಡಿ ಇವರನ್ನು ಬೇಗ ಅರೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಏಕೆಂದರೆ 1 ಸಾರಿ ಮತ್ತು 2 ಸಾರಿ ಎಲ್ಲವನ್ನ ಸಹಿಸಿಕೊಳ್ಳಬಹುದು, ಅದು ಅತಿಯಾದರೆ ಅದು ಅಮೃತವು ವಿಷವಾಗುತ್ತದೆ ಅಂತ ಈಗಾಗಲೇ ಭಾಗ್ಯ ಎಲ್ಲರ ಮುಂದೆ ಹೇಳಿದ್ದಾರೆ ಸ್ನೇಹಿತರೆ. ಇದೇ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯ ತಿರುವುಗಳನ್ನು ಈ ಧಾರಾವಾಹಿ ಪಡೆದುಕೊಳ್ಳುತ್ತದೆ ಎಂಬುದನ್ನು ನಾವು ಕಾದು ನೋಡೋಣ ಸ್ನೇಹಿತರೆ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.